ಆಲೂರು ತಾಲೂಕಿನ ಹಂಚೂರು ಗ್ರಾಮದಲ್ಲಿ ಶಾಲೆಗೆ ತೆರಳುತ್ತಾ ಇದ್ದ ಬಾಲಕಿಯನ್ನ ಅಪಹರಣ ಮಾಡಲು ಯತ್ನಿಸಿರ್ತಕ್ಕಂಥ ಘಟನೆ ನಡೆದಿರ್ತಕ್ಕಂಥದ್ದು. ಸಿನಿಮೀಯ ಶೈಲಿಯಲ್ಲಿ ಶಾಲಾ ಬಾಲಕಿ ಬಿಳಿ ಬಣ್ಣದ ಮಾರುತಿ ವ್ಯಾನ್ ನಲ್ಲಿ ಯಾರೋ ನಿಂತಿರ್ತಾರೆ. ಈ ಬಾಲಕಿ ಬಸ್ ನ ಇಳಿದು ಶಾಲೆಗೆ ಅಂತ ನಡ್ಕೊಂಡ್ ಬರ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಅಪರಿಚಿತರು ಹುಡುಗಿಯನ್ನ ಹೊತ್ತೊಯ್ಯಲು ಹುನ್ನಾರವನ್ನ ನಡೆಸಿದ್ರು ಅಂತಕ್ಕಂಥ ಮಾಹಿತಿ. ಅಂಡ್ ಆ ಬಾಲಕಿ ಕೂದಲೆಳೆ ಅಂತರದಲ್ಲಿ ಅಲ್ಲಿಂದ ಪಾರಾಗಿರ್ತಕ್ಕಂಥದ್ದು. ಹಿಂಗ ಹೆಳಿಯಕ್ ಹೋದಾಗ ಸ್ಕೂಲ್ ಬ್ಯಾಗ್ ಅನ್ನ ಬಿಸಾಕಿ ಎದ್ನೋ ಬಿದ್ನೋ ಅಂತ ಹೇಳಿ ಓಡ್ ಬಂದ್ಬಿಟ್ಟಿದ್ದಾಳೆ. ಅದೃಷ್ಟವಶಾತ್ ಬಾಲಕಿ ಯಾವುದೇ ಸಮಸ್ಯೆ ಆಗಿಲ್ಲ, ಶಾಲೆಗೆ ಓಡ್ ಬಂದಿದ್ದಾಳೆ. ಆದ್ರೆ ಒಂದಿಷ್ಟು ಗಾಬರಿ ಆತಂಕ, ಸಹಜವಾಗಿ ಆಘಾತಕ್ಕೊಳಗಾಗಿದ್ದಾಳೆ ಬಾಲಕಿ. ಯಾರೋ ಕಿಡ್ನಾಪ್ ಮಾಡಕ್ ಬಂದ್ಬಿಟ್ಟಿದ್ದಾರಲ್ಲ ನನ್ನ, ಯಾರು ಯಾಕೆ ಏನು ಅಂತ ಗೊತ್ತಾಗಿಲ್ಲ. ಇದಾದ್ಮೇಲೆ ಆ ಕಾರ್ನಲ್ಲಿ ಏನು ಮಾರುತಿ ಓಮಿನಿ ಏನಿತ್ತು ಅದರೊಳಗಡೆ ಇನ್ನಿಬ್ಬರು ಯುವತಿಯರಿದ್ರು, ಬಾಲಕಿಯರಿದ್ರು ಅಂತಕ್ಕಂಥ ಮಾಹಿತಿಯನ್ನು ಕೂಡ ಆ ವಿದ್ಯಾರ್ಥಿನಿ ನೀಡಿರ್ತಕ್ಕಂಥದ್ದು. ವಿದ್ಯಾರ್ಥಿನಿಯ ಮಾತಿನ ಆಧಾರದ ಮೇಲೆ ಶಾಲೆಯ ಮುಖ್ಯ ಶಿಕ್ಷಕರು, ಡಿಡಿಪಿ ಮತ್ತೆ ಇನ್ಯಾರೋ ಮೇಲಧಿಕಾರಿಗಳಿಗೆ ತಿಳಿಸಿದ್ದಾರೆ. ಅವರು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಪೊಲೀಸರು ಬಂದು ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. ಇಷ್ಟಾದ ಮೇಲೆ ಆರೋಪಿಗಳ ಪತ್ತೆಗೆ ಜಾಡ್ ಹಿಡಿದಿದ್ದಾಗ್ತಾ ಇತ್ತು. ಬಟ್ ನಮಗಿರುವ ಮಾಹಿತಿ ಪ್ರಕಾರ, ನಮ್ಮ ಇಂಟರ್ನಲ್ ಸೋರ್ಸ್ ಪ್ರಕಾರ ಈಗಾಗಲೇ ಆರೋಪಿ ಯಾರಿದ್ದಾನೆ, ಯಾರು ಕಿಡ್ನಾಪ್ ಮಾಡಕ್ ಮುಂದಾಗಿದ್ದ ಅಂತ ಬಾಲಕಿ ಆರೋಪ ಮಾಡಿದ್ಲು, ಆ ಆರೋಪಿಯನ್ನು ಕೂಡ ಪೊಲೀಸ್ ಠಾಣೆಗೆ ಪೊಲೀಸರು ಕರೆಸಿದ್ದಾರಂತೆ. ಅದಾದ ನಂತರ ಅದೇನೋ ಶುಂಠಿ ವ್ಯಾಪಾರ ಶುಂಠಿ ಕೀಳಕ್ ಹೋಗಂತ ಮತ್ತೊಂದು ಇನ್ನೊಂದು ವ್ಯಾನ್ ಅದು ಅವರು ಅಪಹರಣ ಮಾಡೋರಲ್ಲ, ಕಿಡ್ನಾಪರ್ಸ್ ಅಲ್ಲ ಅಂತ ಹೇಳಿ ಅವ್ರನ್ನೇನೋ ವಾಪಸ್ ಕಳಿಸಿದ್ದಾರಂತೆ. ಕಿಡ್ನಾಪ್ ಮಾಡೋರ್ ಅಲ್ಲ ಅಂದಿದ್ರೆ ಶಾಲಾ ಬಾಲಕಿನ ಶುಂಠಿ ಕೀಳಕ್ ಕರ್ಕೊಂಡು ಹೋಗಿ ಬಂದಿದ್ರಾ? ಯಾಕೆ ಕರ್ಕೊಂಡು ಹೋಗಿ ಬಂದಿದ್ರು? ತನಿಖೆ ಆಗ್ಬೇಕಾಗಿತ್ತಲ್ವಾ? ಪ್ರಕರಣ ದಾಖಲಾದ ಮೇಲೆ ವಾಪಸ್ ಕಳಿಸಿದ್ದಾರೆ ಅಂತಕ್ಕಂಥ ಮಾಹಿತಿ ನಮಗಿರುವ ಇಂಟರ್ನಲ್ ಸೋರ್ಸ್ ಪ್ರಕಾರ. ಇಸ್ ಇಟ್ ಟ್ರೂ ಅನ್ನೋದಾದ್ರೆ ಪೊಲೀಸ್ ಇಲಾಖೆಯ ಆಡಳಿತ ವೈಖರಿಯ ಬಗ್ಗೆ ನಾವು ಪ್ರಶ್ನೆ ಮಾಡ್ಲೇಬೇಕಾಗುತ್ತೆ. SP ಮೇಡಮ್, ನೀವು ಬೇಜಾರ್ ಮಾಡ್ಕೊಂಡ್ರು ನಮಗೇನ್ ಬೇಜಾರಿಲ್ಲ, ತಪ್ಪನ ತಪ್ಪು ಅಂತ ಹೇಳಕ್ಕೆ ನಾವೇನ್ ಹೆದರೋದಿಲ್ಲ, ನಿಮ್ಗೂ ಕೂಡ ಅದು ಆಲ್ರೆಡಿ ಗೊತ್ತಾಗಿದೆ. ಬಟ್ ಈ ಪ್ರಕರಣದಲ್ಲಿ ಬಹಳ ಆತಂಕಕಾರಿ ಘಟನೆ ಇದು. ಒಬ್ಬ ಶಾಲಾ ಬಾಲಕಿಯನ್ನ, ಶಾಲೆಗೆ ಹೋಗ್ತಾ ಇರ್ತಕ್ಕಂಥ ಬಾಲಕಿಯನ್ನ ಹಗಲಿಂದ ಹಗಲೇ ಜನ ಓಡಾಡಬೇಕಾದ್ರೇನೆ ಕಿಡ್ನಾಪ್ ಮಾಡಕ್ ಯಾರೋ ಪ್ರಯತ್ನ ಪಡ್ತಾರೆ ಅನ್ನೋದಾದ್ರೆ ಅವನ್ ಯಾವನೇ ಇರ್ಲಿ ರೀ, ಯಾವನ್ ಸಪೋರ್ಟೇ ಇರ್ಲಿ, ಯಾವ ದೊಡ್ಡ ಇವ್ರ ಸಪೋರ್ಟ್ ಇರ್ಲಿ, ರಕ್ಷಣೆ ಮಾಡಕ್ ಏನಾದ್ರೂ ನೀವು ಮುಂದಾದ್ರೆ ಜನ ಪೊಲೀಸ್ ಇಲಾಖೆ ಬಗ್ಗೆ ಒಂದಿಷ್ಟು ನಂಬಿಕೆ ಇದೆ, ಅದನ್ನು ಕಳ್ಕೊಂಡ್ಬಿಡ್ತಾರೆ. ಈಗ ಆಲ್ರೆಡಿ ನ್ಯಾಯಾಂಗ ಇಲಾಖೆ ಬಗ್ಗೆ ಜನರಿಗೆ ನಂಬಿಕೆ ಬರಕ್ ಸ್ಟಾರ್ಟ್ ಆಗಿದೆ. ದೊಡ್ಡ ಪ್ರಕರಣಗಳಲ್ಲಿ ಇವತ್ತು ನ್ಯಾಯಾಂಗ ಇಲಾಖೆ ಬಹಳ ಸಾರ್ವಭೌಮತೆಯನ್ನು ಮೆರೆತಿದೆ. ಪೊಲೀಸ್ ಇಲಾಖೆ ಬಗ್ಗೆಯೂ ಕೂಡ ಜನರಿಗೆ ಆ ನಂಬಿಕೆ ಬರಬೇಕು ಅಂತ ಅಂದ್ರೆ ನಿಷ್ಪಕ್ಷಪಾತವಾಗಿ ತನಿಖೆಗಳಾಗಬೇಕು. ದೂರ್ ಕೊಟ್ರೆ ನೀವು ಕರ್ಸಿ ಸ್ಟೇಷನ್ಗೆ ಇದು ಶುಂಠಿ ಕೀಳ ಕೆಲ್ಸಕ್ಕೆ ಹೋಗೋರು ಕರ್ಕೊಂಡು ಹೋಗೋ ವ್ಯಾನ್ ಇದು ಕಿಡ್ನಾಪರ್ಸ್ ಅಲ್ಲ ಅಂತ ವಾಪಸ್ ಕಳಿಸ್ತೀರಿ ಅನ್ನೋದಾದ್ರೆ ಐ ಡೋಂಟ್ ನೋ ವೈ ಇಟ್ ಈಸ್ ಹ್ಯಾಪನಿಂಗ್. ಯಾಕಿಂಗ್ ಆಗ್ತಾ ಇದೆ ಹಾಸನ ಜಿಲ್ಲೆಯಲ್ಲಿ ಪೊಲೀಸ್ ಇಲಾಖೆ ಅದು ಏನಾಗ್ತಾ ಇದೆ, ಅದು ಹೇಳ್ತಾರಲ್ಲ ಯಥಾ ರಾಜ ತಥಾ ಪ್ರಜಾ ಅಂತ, ಅದನ್ನ ಲೀಡ್ ಮಾಡೋರು ಕರೆಕ್ಟ್ ಆಗಿ ಇದ್ದಿದ್ರೆ ಎಲ್ಲವೂ ಸರಿ ಆಗ್ತಾ ಇತ್ತು. ಅಸಲಿ ಸಮಸ್ಯೆ ಅಲ್ಲಿಂದಲೇ ಸ್ಟಾರ್ಟ್ ಆಗ್ಬಿಟ್ಟಿದೆ, ಪರಿಣಾಮ ಹಿಂಗಾಗಿದೆಯಂತೆ. ಹಾಸನ ಜಿಲ್ಲೆ ಆಲೂರು ತಾಲೂಕು ಹಂಚೂರು ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯ ನಾಗರಾಜ್ BR ಅಂತೇಳಿ. ಬೆಳಿಗ್ಗೆ 8:45ಕ್ಕೆ ನಾನು ಮಾದಿಹಳ್ಳಿ ಗಾಡಿನಲ್ಲಿ ಬರ್ತಾ ಇದ್ದೆ. ನಮ್ಮ ಶಾಲೆ ವಿದ್ಯಾರ್ಥಿ ಆಂಜಿಹಳ್ಳಿಯಿಂದ ಹಂಚೂರು ಪ್ರೌಢಶಾಲೆಗೆ ನಡ್ಕೊಂಡು ಬರ್ತಾ ಇದ್ದೆ. ನಾನು ಬಸ್ಸಲ್ಲಿ ನೋಡಿದೆ. ಇಲ್ಲಿ ನಮ್ಮ ಶಾಲೆ ಹತ್ರ ಬಂದು ಇಳ್ಕೊಂಡು ಒಂದು 10 ನಿಮಿಷ ಆಗಿತ್ತು. ಅಷ್ಟೊತ್ತಿಗೆ ಇಲ್ಲಿ ಶಾಲೆ ಈ ಕಡೆ ಹಂಚೂರು ಕಡೆಯಿಂದ ಆಲೂರಿಗೆ ಹೋಗ್ತಿರೋ ಒಬ್ಬರು ಬೈಕ್ನವರು ನಮ್ಮ ಶಾಲೆ ವಿದ್ಯಾರ್ಥಿನಿನ ಅವಳು ಅಳ್ತಾ ಓಡಿ ಬರ್ತಿದ್ದಂತೆ. ಆಗ ನಿಲ್ಲಿಸ್ಕೊಂಡು ಏನು ಅಂತ ಕೇಳಿದಕ್ಕೆ ಅಲ್ಲಿ ಕಾರ್ನವರು ನನ್ನ ಕಿಡ್ನಾಪ್ ಮಾಡ್ಲಿಕ್ಕೆ ಬರ್ತಿದ್ದಾರೆ. ಕಾರಲ್ಲಿ 2 ಹುಡುಗಿಯರಿದ್ದರು, ಒಂದು ಕಲರ್ ಡ್ರೆಸ್ಸು, ಒಂದು ಯೂನಿಫಾರ್ಮ್ ಇತ್ತು. ಅದು ನಾನು ನೋಡಿದ ತಕ್ಷಣ ಗೊತ್ತಾಯಿತು ಇಟ್ಕೊಳಕ್ಕೆ ಬಂದರು ಅಂತೇಳಿ ಬ್ಯಾಗ್ ಹೆಸರಲ್ಲಿ ನನಗೆ ಸರ್ಕಾರಿ ಪ್ರೌಢಶಾಲೆ ಹಂಚೂರು ಇಲ್ಲಿನ ಮುಖ್ಯೋಪಾಧ್ಯಾಯರು ನಾಗರಾಜು ನನಗೆ ಕಾಲ್ ಮಾಡಿದರು. ನಮ್ಮ ಶಾಲೆ ಹುಡುಗಿ ಒಂದು ಕಿಡ್ನಾಪಿಗೆ ಪ್ರಯತ್ನ ಪಟ್ಟರೆ ಅಂತ. ತಕ್ಷಣ ನಾನು ಸರ್ಕಲ್ ಇನ್ಸ್ಪೆಕ್ಟ್ರು ಮತ್ತು ನಮ್ಮ ಪೊಲೀಸ್ ಇನ್ಸ್ಪೆಕ್ಟ್ರಿಗೆ ಫೋನ್ ಮಾಡಿ ನಾನು ತಕ್ಷಣ ಇಲ್ಲಿ ಸ್ಪಾಟಿಗೆ ಬಂದಾಗ ಮಗುವನ್ನು ಮಾತಾಡಿಸಿದೆ. ಮಗು ಹೇಳ್ತು ಇಲ್ಲಿ ಆಂಜಿಹಳ್ಳಿಯಿಂದ
ಹಂಚೂರು ಪ್ರೌಢಶಾಲೆಗೆ ನಡ್ಕೊಂಡು ಬರಬೇಕಾದ್ರೆ ರೋಡ್ ಸೈಡ್ನಲ್ಲಿ ಯಾರೋ ಆಮ್ನಿ ವೆಹಿಕಲಲ್ಲಿ ಬಂದು ಹಿಡ್ಕೊಳಕ್ಕೆ ಬಂದರು ಅಂತ ಹೇಳಿದ್ರು. ತಕ್ಷಣ ನನಗೆ ಗೊತ್ತಾಗ್ತಂಗೆ ಓಡಿ ಹೋಗಿ ಅಲ್ಲಿ ಹತ್ತಿರದ ಮನೆಗೆ ಸೇರಿಕೊಂಡೆ ಅಂತ ಹೇಳಿತ್ತು. ಮಗು ಸ್ವಲ್ಪ ಗಾಬರಿ ಆಗಿತ್ತು. ತಕ್ಷಣ ನಮ್ಮ ಪೊಲೀಸ್ ಇಲಾಖೆಯ ಡಿವೈಎಸ್ಪಿ ಸರ್ಕಲ್ ಇನ್ಸ್ಪೆಕ್ಟರ್ ಎಲ್ಲ ಬಂದು ಹುಡುಗಿ ತಂದೆ ಮಾತಾಡ್ತಾರೆ. ನಾನು ಬೆಳಗ್ಗೆ ಕೆಲಸಕ್ಕೆ ಹೋಗಿದ್ದೆ. ನನ್ನ ಮಗಳು 8:45 9 ಗಂಟೆಗೆ ಸ್ಕೂಲಿಗೆ ಓದ್ತಿದ್ದೆ, ಡೈಲಿ ಓದ್ತಾಳು. ಇವತ್ತು ನಾನು ಬಿಟ್ಟು ಬರಲ್ಲ ಕೆಲಸಕ್ಕೆ ಹೋಗಿದ್ದೆ. ಹಾಗಾಗಿ ಅವಳು ನಾನು ಕೆಲಸಕ್ಕೆ ಹೋಗಿ ಬಂದಮೇಲೆ ಅವ್ಳು ಫೋನ್ ಮಾಡಿ 2 ಜನ ಕಿತ್ತ ಮಾಡೋಕ್ಕೆ ಬಂದರೆ ಬೇಗ ಬಂದೆ. ಇವರು ಅಂತ ಹೋಗಿ ಬಂದುಬಿಟ್ಟು ಸುಸ್ತಾಗಿ ಸ್ಕೂಲಲ್ಲಿ ಮಲಗಿದ್ದೆ. ಇದೇ ಪುಸ್ತಕ ಸ್ಕೂಲಿಗೆ 1.5 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಆಗುತ್ತೆ. ಯಾವ ಊರು? ಯಾರಾಗಲಿ ನಿಲ್ಸಕ್ಲ ಅಂತಾರೆ. ಬಸ್ನೇರು ಹೋಗಮ್ಮ, ಅದು ನಿಮ್ಗೆ ಯಾಕಮ್ಮ ಹೋಗಮ್ಮ, ನಡ್ಕೋಗಮ್ಮ, ನಿಮ್ಮ ಕೈಲಿ ತಾಕತ್ತಿಲ್ಲ ನಡ್ಕೋಕೆ ಹೋಗಮ್ಮ ಅಂತ ಬೈತಾರೆ. ಏನಾಗಬೇಕು ಮತ್ತಿಗೆ ಇದಕ್ಕೆ?